ಮಧ್ಯಾಹ್ನನೇ ಪಾತ್ರೆ ಎಲ್ಲ ತೊಳೆದಿಕ್ಕಿದೆ. ಇವಾಗ ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ಕೊತಾ ಇದ್ದೀನಿ. ಸಾಯಂಕಾಲ ಆದರೆ ಏನು ಅಡುಗೆ ಮಾಡೋದು ಅಂತೆ ಅದೇ ಚಿಂತೆ ಆಗ್ತಾ ಇರುತ್ತೆ. ಹಾಗೆ ಸ್ವಲ್ಪ ಒಣಮೀನಿತ್ತು, ಅದನ್ನು ಇವಾಗ ಬಾಣಲೆಗೆ ಹಾಕಿ ಹುರಿದು ಒಣಮೀನು ಸಾಂಬಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಣಮೀನನ್ನ ಹುರ್ಕೊಂಡಿದ್ನಲ್ಲ ಅದನ್ನೆಲ್ಲ ಇವಾಗ ನೀಟಾಗಿ ತೊಳ್ಕೊತಾ ಇದ್ದೀನಿ. 3 ರಿಂದ 4 ಸತಿ ನೀಟಾಗಿ ತೊಳಿಬೇಕು. ಇದ್ರ ಪೂರ್ತಿ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಅಂದರೆ ಹುರುಳಿಕಾಳು ಹಿಟ್ಟಿನಲ್ಲಿ ಈ ಒಣಮೀನನ್ನ ಹಾಕಿ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಮುದ್ದೆಗೆ ಆಗಿರ್ಬೋದು, ಅದು ಚಪಾತಿಗೂ ಕೂಡ ತುಂಬ ಕಾಂಬಿನೇಷನು ಒಳ್ಳೆ ಕಾಂಬಿನೇಷನ್ ಅನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹಳ್ಳಿ ಕಡೆ ಈ ಥರ ನಾಟಿ ಸ್ಟೈಲಲ್ಲಿ ಮಾಡಿಕೊಂಡು ತಿಂತಾ ಇರ್ತೀವಿ. ಆದರೆ ನಮ್ಮ ಕಡೆ ಈ ಥರ ಮಾಡ್ಕೊಂಡು ತಿಂತಾ ಇರ್ತೀವಿ. ಬೇರೆ ಕಡೆ ಹೇಗೋ ಗೊತ್ತಿಲ್ಲ. ಆದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ನಮ್ಮ ಮನೆಯವರು ಇವತ್ತು ಸಂತೆಗೆ ಹೋಗಿದ್ರು. ಅಲ್ಲಿಂದ ಸ್ವಲ್ಪ ತರಕಾರಿನೆಲ್ಲ ತಂದಿದ್ದರು. ₹100ಗೆ 3 ಕೆಜಿ ತರಕಾರಿ ಅಂದರು. ಅದಕ್ಕೆ 3 ಕೆಜಿಯಷ್ಟು ತರಕಾರಿನ ತಂದು ಕೊಟ್ಟಿದ್ದರು. ಅದು ಒಂದು ನಮಗೆ 1 ವಾರ 2 ವಾರ ಅಷ್ಟೇ ಬರೋದು. ಹಾಗೆ ಮುದ್ದೆ ಎಲ್ಲ ಮಾಡಿಕೊಂಡು ಒಣಮೀನು ಸಾಂಬಾರನ್ನ ತಿಂದ್ವು. ತುಂಬಾ ಟೇಸ್ಟಿಯಾಗಿತ್ತು.